ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಬರೀ ಜಗಳಕ್ಕಷ್ಟೇ ಸೀಮಿತವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇದಕ್ಕೆ ಸಾಕ್ಷ್ಯ ಎಂಬಂತೆ ಇವತ್ತಿನ ಎಪಿಸೋಡ್ನಲ್ಲಿ ಭಾರಿ ಜಗಳ ನಡೆದಿದೆ. ಈ ಬಾರಿ ಉಸ್ತುವಾರಿಗಳಾದ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಮಧ್ಯೆ ಅಲ್ಲ, ಕ್ಯಾಪ್ಟನ್ ರಘು ಹಾಗೂ ಅಶ್ವಿನಿ ಗೌಡ ನಡುವೆ ವಾಕ್ಸಮರ ಜರುಗಿದೆ. ಇದರಿಂದ ಬೇಸರಗೊಂಡ ಅಶ್ವಿನಿ ಗೌಡ ಬಿಗ್ ಬಾಸ್ ಈಗಲೇ ನನ್ನನ್ನು ಆಚೆ ಕಳಿಸಿ, ನಾನು ಇಲ್ಲಿ ಇರಲ್ಲ ಅಂತ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ನಿನ್ನೆಯ ಎಪಿಸೋಡ್ನಲ್ಲಿ ಟಾಸ್ಕ್ನ ಉಸ್ತುವಾರಿಗಳಾಗಿದ್ದ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಮಧ್ಯೆ ಜೋರು ಜಗಳ ನಡೆದಿತ್ತು. ಇಬ್ಬರು ಏಕವಚನದಲ್ಲಿ ಮಾತನಾಡಿಕೊಂಡಿದ್ರು. ಜಗಳದ ನಂತರ ಅಶ್ವಿನಿ ಗೌಡ ಗಿಲ್ಲಿ ವಿರುದ್ಧ ತೀರ್ಚುವದೆ ಆರೋಪ ಮಾಡಿ ಕಣ್ಣೀರಿಟ್ಟಿದ್ದರು. ಅದರ ಮುಂದುವರೆದ ಭಾಗವಾಗಿ ಇಂದಿನ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ ರಘು ಮತ್ತು ಅಶ್ವಿನಿ ಗೌಡ ಮಧ್ಯೆ ಟಾಕ್ ವಾರ್ ಆಗಿದೆ. ವಿಪರ್ಯಾಸ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ದಿನವೇ ರಘು ಹಾಗೂ ಅಶ್ವಿನಿ ಗೌಡ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಇದೀಗ ಅಂಥದ್ದೇ ಮತ್ತೊಂದು ಘಟನೆಗೆ ದೊಡ್ಡಮನೆ ಸಾಕ್ಷಿಯಾಗಿದೆ. ಕ್ಯಾಪ್ಟನ್ ರಘು ಹಾಗೂ ಅಶ್ವಿನಿ ಗೌಡ ಮಧ್ಯೆ ವಾಕ್ಸಮರ ಜರುಗಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ಅಶ್ವಿನಿ ಗೌಡ ಮನೆಗೆಲಸ ಮಾಡಿರ್ಲಿಲ್ಲ. ಕಾರಣ ಕ್ಯಾಪ್ಟನ್ ರಘು ಎಲ್ಲಪ್ಪ ಅಶ್ವಿನಿ ಅವರು ಕ್ಲೀನ್ ಮಾಡೋಕೆ ಹೇಳಿ ಎಂದು ಕೇಳಿದಾಗ ನನಗೆ 10 ನಿಮಿಷ ರೆಸ್ಟ್ ಬೇಕು, ಬೆನ್ನು ನೋವು ಆಗ್ತಿದೆ, ಕೆಲಸ ಮಾಡ್ತೀನಿ ಎಂದಿದ್ದಾರೆ ಅಶ್ವಿನಿ ಗೌಡ. ಇದಕ್ಕೆ 10 ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ, ನೆಟ್ಟಿಗೆ ಕೆಲಸಗಳನ್ನ ಮಾಡೋಕೆ ಆಗಲ್ಲ, ಮಾತನಾಡೋದು ಮಾತ್ರ ಹೀಗೆ ಎಂದು ರಘು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ರೊಚ್ಚಿಗೆದ್ದ ಅಶ್ವಿನಿ ಗೌಡ ಮಾಡಲ್ಲ ಹೋಗ್ರಿ ಎಂದು ರೇಗಿದ್ದಾರೆ. ಇದರಿಂದ ಸಿಟ್ಟಾದ ರಘು ಮಾಡ್ಕೋಬೇಡ ಹೋಗು ಎಂದು ಹೇಳಿ ತಿರುಗೇಟು ಕೊಟ್ಟಿದ್ದಾರೆ. ಇದಕ್ಕೆ ಹೋಗು ಗೀಗು ಅಂತೆಲ್ಲ ಮಾತಾಡೋ ಅಧಿಕಾರ ನಿಮ್ಗಿಲ್ಲ ಎಂದು ಅಶ್ವಿನಿ ಗೌಡ ಕೈ ತೋರಿಸಿದಕ್ಕೆ ಕೈ ತೋರಿಸ್ಬೇಡ ಎತ್ತು ಕೈ ಎಂದು ಸಿಟ್ಟಾಗಿದ್ದಾರೆ ರಘು. ನೀನ್ ಯಾರು ಏಕವಚನದಲ್ಲಿ ಮಾತನಾಡೋಕೆ ಅಂತ ಅಶ್ವಿನಿ ಕಿರುಚಾಡಿದಾಗ, ಕೈ ಯಾಕೆ ತೋರಿಸ್ತಾ ಇದ್ಯಾ, ನಾನು ಎಷ್ಟು ಅಂತ ಮರ್ಯಾದೆ ಕೊಡ್ಲಿ ಅಂತ ರಘು ಗುಡುಗಿದ್ದೆ ತಡ, ಯಾವನು ನೀನು ಲೇ ಅಂತ ಅಶ್ವಿನಿ ಕೂಗಾಡಿದ್ದಕ್ಕೆ ಹೋಗೆ ಎಂದಿದ್ದಾರೆ ರಘು. ಬೇಸರಗೊಂಡ ಅಶ್ವಿನಿ ಕಳಿಸಿ ಬಿಗ್ ಬಾಸ್ ಈಗಲೇ ನನ್ನನ್ನ ಆಚೆ, ನಾನು ಇಲ್ಲಿ ಇರಲ್ಲ ಅಂತ ಕಣ್ಣೀರಿಟ್ಟು ಮುಖ್ಯ ದ್ವಾರದ ಬಳಿ ಹೈಡ್ರಾಮಾವನ್ನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.